ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ 2025ರಿಂದ 2030ರ ಅವಧಿಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯು ಏಪ್ರಿಲ್ 13ರಿಂದ ನಡೆಯಲಿದ್ದು ನಗರದ ಕೋಟೆ ರಸ್ತೆಯ ವಾಸವಿ ವಿದ್ಯಾಲಯದಲ್ಲಿ ನಡೆಯಲಿದೆ. ಈ ಚುನಾವಣೆಗೆ ಜಿಲ್ಲಾ ಪ್ರತಿನಿಧಿಯಾಗಿ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಸ್ಪರ್ಧೆ ಮಾಡಿದರೆ ಜಿಲ್ಲಾ ಪ್ರತಿನಿಧಿಯಾಗಿ ಎಲ್.ಟಿ. ತಿಮ್ಮಪ್ಪ ಸ್ಪರ್ಧೆಯಲ್ಲಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ನಟರಾಜ ಭಾಗವತ್ ಮಾಹಿತಿ ನೀಡಿದರು. ಸುವರ್ಣ ಸಂಭ್ರಮವನ್ನು ಆಚರಿಸಿದಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಳೆದ ಜನವರಿಯಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಿ ಈಗ ಮುಂದಿನ 5 ವರ್ಷದ ಅವಧಿಗೆ ನೂತನ ಅಧ್ಯಕ್ಷರು ಮತ್ತು ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದೆ. ಇಲ್ಲಿಯವರೆಗೆ ಕೇವಲ ರಾಜ್ಯದ ಅಧ್ಯಕ್ಷರಿಗೆ ಮಾತ್ರ ಚುನಾವಣೆ ನಡೀತಾ ಇತ್ತು. ಇದು ಮೊದಲನೇ ಬಾರಿ ರಾಜ್ಯದ 30 ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಬರಬೇಕು ಅಂತ ಯೋಚನೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ನಗರಕ್ಕೆ 9 ಸ್ಥಾನವನ್ನು ಮೀಸಲಾಗಿದ್ದಾರೆ. ಒಟ್ಟು 39 ಜನ ಈ ಸತಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಜಿಲ್ಲಾ ಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಬಹುತೇಕ ಜವಾಬ್ದಾರಿಗಳು ಬರೋ ದಿವಸಗಳಲ್ಲಿ ಇವ್ರಿಗೆ ಮೀಸಲಾಗಿರುವಂಥ ಸ್ಥಿತಿ ಇದೆ. ಇಂತಹ ಒಂದು ಚುನಾವಣೆ ಘೋಷಣೆ ಆದಂತಹ ಸಂದರ್ಭದಲ್ಲಿ ಮೊನ್ನೆ 31ನೇ ತಾರೀಕಿಗೆ ವಿಡ್ರಾಯಲ್ಗೆ ಲಾಸ್ಟ್ ಡೇ ಇತ್ತು. ಸುಮಾರು 10 ಜನ ಅವಿರೋಧವಾಗಿ ನಮ್ಮ ಗುಂಪು ಅಂದರೆ ಅಶೋಕ್ ಹಾರ್ನಳ್ಳಿಯವರ ನೇತೃತ್ವದ ಒಂದು ಗುಂಪು, ಆ ಗುಂಪಿನ ಪ್ರತಿನಿಧಿಗಳು 10 ಜಿಲ್ಲೆಗಳಲ್ಲಿ ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು ಈ ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯಾಗಿ ಶ್ರೀಯುತ ಎಲ್.ಟಿ. ತಿಮ್ಮಪ್ಪ ಅವರು, ಸಾಗರದಲ್ಲಿ ಹಿಂದೆ MLA ಆಗಿದಂತಹ ಮಾನ್ಯ ಎಲ್.ಟಿ. ತಿಮ್ಮಪ್ಪ ಹೆಗಡೆಯವರ ಸುಪುತ್ರರವರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ವಿಶೇಷವಾಗಿ ಮ್ಯಾಪ್ಕೋಸ್ನಲ್ಲಿ 2 ಅವಧಿಗೆ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿ ಅನೇಕ ಕೃಷಿ ಆಧಾರಿತವಾಗಿರುವಂತಹ ಚಟುವಟಿಕೆ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು, ಹಾಗೂ ರೋಟರಿ ಸಂಸ್ಥೆ ಇರ್ಬೋದು, ಈ ಥರ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಇವತ್ತು ಅವರು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಇನ್ನು ರಾಜ್ಯ ಪ್ರತಿನಿಧಿಯಾಗಿ ವೇದಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಬರುವಂತಹ ಶನಿವಾರ ಶಿವಮೊಗ್ಗಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ಸಹ ಯೋಚನೆ ಮಾಡಿದ್ದೀವಿ. ಈ ಒಂದು ಚುನಾವಣೆ ಇದು ಮೊದಲನೇ ಬಾರಿ ಜಿಲ್ಲಾ ಪ್ರತಿನಿಧಿನ ಆಯ್ಕೆ ಮಾಡುವಂಥದ್ದು. ಮುಂಚೆ ಸುಮಾರು 6 ಜಿಲ್ಲೆಗಳಿಗೆ ಒಂದು ಮತದಾನದ ಕೇಂದ್ರ ಇತ್ತು. ಈಗ ಆಯಾ ಜಿಲ್ಲೆಗಳಲ್ಲೇ ಮತದಾನ ಕೇಂದ್ರವನ್ನು ನಿಶ್ಚಯ ಆಗಿದೆ. ಶಿವಮೊಗ್ಗ ಜಿಲ್ಲೆಗೆ ಸುಮಾರು 3570 ಮತದಾರರು ಈ ಬಾರಿ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದ ವಾಸವಿ ವಿದ್ಯಾಲಯದಲ್ಲಿ ಬರುವಂತಹ 13ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮತದಾನ ನಡೆಯುತ್ತೆ. ಅವತ್ತು ಸಂಜೆ 4:15ಕ್ಕೆ ಇಲ್ಲೇ ಎಲ್ಲ ಮತ ಎಣಿಕೆಯ ಪ್ರಕ್ರಿಯೆ ಮುಗಿದು, ರಾಜ್ಯದ್ದು ಇಲ್ಲೇ ನಡೆಯುತ್ತೆ, ಶಿವಮೊಗ್ಗ ಜಿಲ್ಲೆದು ಇಲ್ಲೇ ಮತ ಎಣಿಕೆ ಪ್ರಕ್ರಿಯೆಯನ್ನು ಮುಗಿದು ಜಿಲ್ಲೆಯ ಪ್ರತಿನಿಧಿಯ ಘೋಷಣೆ ಇಲ್ಲೇ ಆಗುತ್ತೆ. ರಾಜ್ಯಕ್ಕೆ ಇಲ್ಲಿ ಏನು ಮತಗಳು ಬಂದಿದೆ ಅಂತ ಬೆಂಗಳೂರಿಗೆ ಕಳಿಸಿ ಅಲ್ಲಿ ಕ್ರೋಢೀಕರಿಸಿ ಅಲ್ಲಿ ಫಲಿತಾಂಶವನ್ನು ಘೋಷಣೆ ಮಾಡುವಂಥವ್ರು ಇದ್ದಾರೆ. ಸೊ ಈ ಒಂದು ಬಹಳ ವಿಶಿಷ್ಟವಾಗಿರುವಂತಹ ಚುನಾವಣೆ ಆಗಿರೋ ಕಾರಣಕ್ಕಾಗಿ ಹಿಂದೆ ಈ ಥರ ಚುನಾವಣೆ ಆದ ಕೇವಲ 30-32% ಅಷ್ಟೇ ಮತದಾರರು ಭಾಗವಹಿಸ್ತಾ ಇದ್ರು. ಈಗ ಜಿಲ್ಲಾ ಕೇಂದ್ರದಲ್ಲಿ ಆಗಿರೋ ಕಾರಣಕ್ಕಾಗಿ ಈ ಬಾರಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗ್ಬೋದು ಅಂತೇಳಿ ನಮ್ದು ಯೋಚನೆ ಇದೆ. ಕೇವಲ ಶಿವಮೊಗ್ಗ ನಗರಕ್ಕೆ ನಾವು ಅಭ್ಯರ್ಥಿನ ಯೋಚನೆ ಮಾಡಿದ್ರೆ ತಾಲೂಕು ಜನಗಳು ಯೋಚನೆ ಮಾಡ್ತಿದ್ರು ನಮ್ದು ಏನೋ ಪಾರ್ಟಿಸಿಪೇಷನ್ ಇಲ್ಲ ಅಂತೇಳಿ. ಹಾಗಾಗಿ ನಾವು ಈ ಸತಿ ನಮ್ಮ ಅಭ್ಯರ್ಥಿಯನ್ನು ಸಾಗರ ತಾಲೂಕಿನ